ಗಾಳಿ ಮಳೆ ಎಲ್ಲ ಬರುವಾಗ ಸಂಜೆಯ ಕಾಫಿ ಚಾದೊಟ್ಟಿಗೆ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಅದು ನೀರುಳ್ಳಿ ಬಜೆ. ನೀರುಳ್ಳಿ ಬಜೆ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಮಳೆಗಾಲದಲ್ಲೆಲ್ಲ ಒಂದು ತಿನ್ಬಹುದಾದಂತಹ ಒಂದು ಬೆಸ್ಟ್ ಡಿಶ್ ಅಂತ ಹೇಳಿ ಹೇಳ್ಬೋದು. ಹಾಗೆ ಇವತ್ತು ನಾವು ನೀರುಳ್ಳಿ ಬಜೆಯನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ದೇವೆ. ಮೊದಲು ಈರುಳ್ಳಿಯ ಸಿಪ್ಪೆಯನ್ನೆಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಬೇಕು. ನಾವಿಲ್ಲಿ 2 ಈರುಳ್ಳಿಯನ್ನು ತಗೊಂಡಿದ್ದೇವೆ. ಎಷ್ಟು ಈರುಳ್ಳಿ ಬೇಕಾದರೂ ತಗೊಳ್ಬೋದು. ನಾವಿಲ್ಲಿ ಇಬ್ಬರು ಇರೋ ಕಾರಣ ನಾವು 2 ಈರುಳ್ಳಿಯನ್ನು ತಗೊಂಡಿದ್ದು. ಸಿಪ್ಪೆಲ್ಲ ತೆಗೆದಾದ ನಂತರ ಈರುಳ್ಳಿಯನ್ನು ಚೆನ್ನಾಗಿ ವಾಶ್ ಮಾಡಬೇಕು. ನೆಕ್ಸ್ಟ್ ಈರುಳ್ಳಿಯನ್ನು ಅರ್ಧ ಮಾಡಿ ಈ ರೀತಿಯ ಸ್ಲೈಸ್ಗಳನ್ನಾಗಿ ಮಾಡಬೇಕು. ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಬೇಕು. ಸ್ಲೈಸ್ ಮಾಡಿ ಆದಮೇಲೆ ಎಳೆ ಎಳೆಯಾಗಿ ಸಿಕ್ಕ ಈರುಳ್ಳಿಯನ್ನು ನಾವು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇವೆ. ನೆಕ್ಸ್ಟ್ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಈ ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇವೆ. ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇವೆ. ಇದು ಆಪ್ಷನಲ್, ಹಾಕಬೇಕಂತೇಳಿ ಏನಿಲ್ಲ. ನೆಕ್ಸ್ಟ್ ಫ್ಲೇವರಿಗೋಸ್ಕರ 2 ಚಿಟಿಕೆಯಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇವೆ. ನೆಕ್ಸ್ಟ್ ಸ್ವಲ್ಪ ಇಂಗಿನ ಹುಡಿಯನ್ನು ಹಾಕ್ತಾ ಇದ್ದೇವೆ. ನೆಕ್ಸ್ಟ್ ಖಾರಕ್ಕೆ ಬೇಕಾದ ರೀತಿಯಲ್ಲಿ ನಾವು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇವೆ. ಕೊನೆಗೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇವೆ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡುವಾಗ ಅದರಷ್ಟಕ್ಕೆ ನೀರನ್ನು ಬಿಡ್ತದೆ. ನೀರೆಲ್ಲ ಹೊರಗೆ ಬರಬೇಕು. ಒಂದು 2 ನಿಮಿಷ ಹೀಗೇನೆ ಮಾಡಬೇಕು. ಇದಾದ ನಂತರವೇ ನಾವು ಹಿಟ್ಟನ್ನು ಸೇರಿಸಬೇಕು, ಮುಂಚೆ ಸೇರಿಸೋ ಹಾಗಿಲ್ಲ. ನೆಕ್ಸ್ಟ್ ಇದಕ್ಕೆ 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇವೆ. ಅಕ್ಕಿ ಹಿಟ್ಟು ಹಾಕಿದರೆ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ಇದಕ್ಕೆ ಸ್ವಲ್ಪನೇ ಕಡಲೆ ಹುಡಿಯನ್ನು ಹಾಕ್ತಾ ಇದ್ದೇವೆ. ಕಡಲೆ ಹುಡಿ ಕಡಿಮೆ ಆಗ್ತದೆ ಅಂತ ಅನಿಸಿದರೆ ಸ್ವಲ್ಪನೇ ಸೇರಿಸ್ಕೊಳ್ಬೋದು. ಉಪ್ಪು ಹದವಾಗಿದೆ ಅಂತ ಈ ಹೊತ್ತಿನಲ್ಲೇ ನೋಡಿಕೊಳ್ಳಿ. ನೋಡಿ, ಇಷ್ಟ ಆದರೆ ಸಾಕು. ಹಿಟ್ಟು ಈ ಹದಕ್ಕೆ ಬಂದರೆ ಸಾಕು. ಎಣ್ಣೆಯನ್ನು ಒಲೆಯಲ್ಲಿ ಇಟ್ಕೊಂಡಿದ್ದೇವೆ. ಈಗ ಈರುಳ್ಳಿ ಬಜೆಯನ್ನು ಬಿಟ್ಕೊಳ್ಳುವ. ನಮಗೆ ಬೇಕಾದ ರೀತಿಯಲ್ಲಿ ಇದನ್ನು ಬಿಟ್ಕೊಳ್ಬೋದು. ತುಂಬ ದಪ್ಪ ಮಾಡಿ ಬಿಡಬೇಡಿ, ಸ್ವಲ್ಪ ಚಟ್ಟೆ ಮಾಡಿ ಬಿಟ್ಟರೆ ಒಳ್ಳೆಯದು. ಇದಾಗಿದೆ ನೋಡಿ, ಈ ಥರ ಕಲರ್ ಬಂದರೆ ಸಾಕು. ಒಂದೊಂದು ಶೇಪಲ್ಲಿದೆ. ಯಾವ ಶೇಪ್ ಆದರೂ ತೊಂದರೆ ಇಲ್ಲ, ಕ್ರಿಸ್ಪಿಯಾಗಿರ್ತದೆ ಮಾತ್ರ. ಸಂಜೆಯ ತಿಂಡಿಗೆ ಬಿಸಿ ಬಿಸಿಯಾದ ಈರುಳ್ಳಿ ಬಜೆ ರೆಡಿಯಾಗಿದೆ. ಇದನ್ನು ಈಗ ಟೇಸ್ಟ್ ಮಾಡುವ. ನೀರುಳ್ಳಿ ಬಜೆ ಸೂಪರ್ ಆಗಿದೆ. ಇದರ ಜೊತೆಗೆ ಬಿಸಿ ಬಿಸಿ ಕಾಫಿ ಇದ್ರೆ ಇನ್ನೂ ಚಂದ. ಗರಿಯಾದ ಬಿಸಿ ಬಿಸಿಯಾದ ನೀರುಳ್ಳಿ ಬಜೆ ಒಳ್ಳೆ ಟೇಸ್ಟ್ ಆಗಿದೆ. ಕಾಫಿ ಕುಡ್ಕೊಂಡು ನೀರುಳ್ಳಿ ಬಜೆ ತಿನ್ನೋದು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಒಂದು ಭಯಂಕರದ ಒಂದು ಖುಷಿಯ ವಿಚಾರ ಅದು. ಉಪ್ಪು ಖಾರ ಎಲ್ಲ ಸರಿ ಇದೆ ಅಲ್ಲ? ಉಪ್ಪು ಖಾರ ಎಲ್ಲ ಸರಿಯಾಗಿದೆ, ಒಳ್ಳೆ ಸರಿಯಾದ ಪ್ರಮಾಣದಲ್ಲಿ ಉಪ್ಪು ಖಾರ ಎಲ್ಲ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಹಾಗೆ ಸುದ್ದಿ ಹಿಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.